ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಬಹಳಷ್ಟು ಅಚ್ಚರಿ ಮೂಡಿಸುವಂತಹ ಪ್ರಕರಣ. ಬರೀ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಇದೊಂದು ಬೆಚ್ಚಿ ಬೀಳಿಸುವ ಪ್ರಕರಣ ಅಂತ ಹೇಳಿದ್ರು ತಪ್ಪಲ್ಲ. ಯಾಕೆಂತ ಹೇಳಿದ್ರೆ, ನೋಟುಗಳನ್ನು ಬಟ್ಟೆ ಪ್ರಿಂಟ್ ಮಾಡ್ದಂಗೆ ಅಥವಾ ಯಾವುದೋ ಒಂದು ಕಾರ್ಖಾನೆಯಲ್ಲಿ ತಯಾರಾಗುವ ಯಾವುದೋ ವಸ್ತುಗಳನ್ನು ತಯಾರು ಮಾಡಿದ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಅಡಿಂಜೆ ಎಂಬಲ್ಲಿ ನಿಗೂಢವಾದಂಥ ಸ್ಥಳದಲ್ಲಿ ಪ್ರಿಂಟ್ ಮಾಡಲಾಗ್ತಾ ಇತ್ತು. ಆರಂಭದಲ್ಲಿ ಈ ವ್ಯಕ್ತಿಗಳು 20 ರೂಪಾಯಿ ನೋಟಿಂದ ಸ್ಟಾರ್ಟ್ ಮಾಡ್ತಾರೆ. ಆನಂತರ 50 ರೂಪಾಯಿ ನೋಟಿಂದ ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡ್ತಾರೆ. ಈ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಅವ್ರಿಗೆಲ್ಲೋ ಒಂದಷ್ಟು ಟಾರ್ಗೆಟ್ಗಳಿದ್ವು. ನಾನು ಇಲ್ಲಿ ಅದನ್ನು ಸಪ್ಲೈ ಮಾಡಬೇಕು ಅಂತೇಳಿ. ಇದರಲ್ಲಿ ಕೇರಳದವರು, ಕರ್ನಾಟಕದವರು, ಎರಡೂ ಕಡೆಯವರು ಸೇರಿಕೊಂಡು ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಇದೀಗ 7 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಲ್ಲದೆ ಅವರನ್ನು ಸಂಪೂರ್ಣವಾಗಿ ತನಿಖೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಥ್ರೆಡ್ಸ್ ಏನಿರುತ್ತೆ, ಆ ಥ್ರೆಡ್ಸನ್ನೇ ನಕಲಿ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ಚಿಹ್ನೆಯನ್ನು ಕೂಡ ನಕಲಿ ಮಾಡಿಕೊಂಡು ಸೇಮ್ ದಿಟ್ಟು 500 ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡಿದ್ದಾರೆ. 20 ರೂಪಾಯಿಂದ ಆರಂಭ ಮಾಡ್ತಾರೆ. ಇವರಿಗೇನು ಅಷ್ಟೊಂದು ದೊಡ್ಡ ಮಾರ್ಕೆಟ್ ಸಿಗಲ್ಲ, ಅದರಲ್ಲಿ ಕಡಿಮೆ ಇವರಿಗೆ ಲಾಭ ಬರುತ್ತೆ. 50 ರೂಪಾಯಿಯಿಂದ ಆರಂಭ ಮಾಡ್ತಾರೆ, ಅಲ್ಲೂ ಅವರಿಗೆ ದೊಡ್ಡ ಲಾಭ ಸಿಗಲ್ಲ. ಆ ಸಂದರ್ಭದಲ್ಲಿ 500 ರೂಪಾಯಿಯ ನೋಟನ್ನು ಪ್ರಿಂಟ್ ಮಾಡಲಿಕ್ಕೆ ಇವರು ರೆಡಿ ಆದರು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಇದು ಗೊತ್ತಾಗ್ತಾ ಇದ್ದಂಗೆ ಬಹುಶಃ ಇದೊಂದು ದೊಡ್ಡ ಜಾಲ ಆಗಿ ಆ 500 ರೂಪಾಯಿ ನೋಟುಗಳು ಜನಸಾಮಾನ್ಯರು ನಿಮ್ಮಂಥವ್ರ ಕೈಗೆ ಬರ್ತಾ ಏನೋ. ಆದರೆ ಅದನ್ನು ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಆ ಒಂದು ದೊಡ್ಡ ಜಾಲವನ್ನು ಭೇದಿಸುವ ಮೂಲಕ 7 ಮಂದಿಗೆ ಬಲೆ ಹೆಣೆಯುವ ಮೂಲಕ ಅವರನ್ನು ಬಂಧಿಸಿ ಇದೀಗ ಅವರನ್ನ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ತನಿಖೆಯನ್ನು ಈಗ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಮಾಡ್ತಾ ಇದೆ. ಮುದ್ರಣಾಲಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರತಿಯೊಂದು ವಸ್ತುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಿಂಟಿಂಗ್ ಮೆಷಿನ್ ಇರ್ಬೋದು, ಕಲರ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಸೀಸ್ ಮಾಡಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. SP ಅರುಣ್ ಕುಮಾರ್ ಅವರು ಆರೋಪಿಗಳ ಹೆಸರನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಇಬ್ರಾಹಿಂ 60 ವರ್ಷ, ಪುತ್ತೂರು ಕಸಬದವರು, ದಕ್ಷಿಣ ಕನ್ನಡ ಜಿಲ್ಲೆ. ಶರೀಫ್ 51 ವರ್ಷ, ಚಂಗುಲ ಗ್ರಾಮ, ಕಾಸರಗೋಡು ಜಿಲ್ಲೆ. ಸಂದೀಪ್ ಪುಂಡಲಿಕ ಕೊಳಂಬಿ 30 ವರ್ಷ, ಹಳಿಯಾಳ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಮಹಮ್ಮದ್ ನವಾಜ್ 37 ವರ್ಷ, ಆಮೂರು ಗ್ರಾಮ, ಕಾಸರಗೋಡು ಜಿಲ್ಲೆ. ಸಲ್ಮಾನ್ ಫಾರೀಸ್ 25 ವರ್ಷ, ಒಳಮೊಗ್ರು ಗ್ರಾಮ, ಪುತ್ತೂರು. ಸಿರಾಜುದ್ದೀನ್ 34 ವರ್ಷ, ಉರುವಾಲು ಗ್ರಾಮ, ಬೆಳ್ತಂಗಡಿ. ಇರ್ಷಾದ್ 31 ವರ್ಷ, ಪುತ್ತಿಲ ಗ್ರಾಮ, ಬೆಳ್ತಂಗಡಿ. ಇಷ್ಟು ಮಂದಿ ಇವತ್ತು ಒಂದು ಬಂಧನಕ್ಕೆ ಒಳಗಾಗಿರುವಂಥದ್ದು. ಅದರಲ್ಲಿ ಯಾರು ಮಾಸ್ಟರ್ ಮೈಂಡ್, ಈ ಒಂದು ಇಡೀ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಯಾರು? ಸಿರಾಜುದ್ದೀನ್ ಅನ್ನುವನೇ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಹಾಗಾದರೆ ಈ ಕೋಟಾ ನೋಟುಗಳನ್ನು ಎಲ್ಲಿ ಸಪ್ಲೈ ಮಾಡ್ತಾ ಇದ್ರು ಇವರು? ಕರ್ನಾಟಕ ಹಾಗೂ ಕೇರಳದ ಗಡಿ ಭಾಗಗಳಲ್ಲಿ ಸಪ್ಲೈ ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ಕೊಂಡಿದ್ರು. ಚಿಂತನೆ ಹೇಗಿತ್ತು ಅಂತ ಹೇಳಿದ್ರೆ, ನೋಟುಗಳನ್ನು ಪ್ರಿಂಟ್ ಮಾಡೋದು, ಆ ನೋಟುಗಳನ್ನು ನೇರವಾಗಿ ತೆಗೆದುಕೊಂಡು ಬಂದು ಪೆಟ್ಟಿಗೆ ಅಂಗಡಿ ಇಟ್ಟಿರ್ತಾರೆ ಅವರ ಹತ್ರ, ಜಾತ್ರೆಗಳಲ್ಲಿ ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಿ ಇದನ್ನು ಸಪ್ಲೈ ಮಾಡಲಿಕ್ಕೆ ಪೂರ್ಣವಾದ ಪ್ಲ್ಯಾನ್ ನಡೆದಿತ್ತು. ಆ್ಯಕ್ಚುಲಿ ಈ ನೋಟುಗಳು ಪ್ರಿಂಟ್ ಆಗಿ ಹೊರಗೆ ಬಂದಿದ್ದರೆ ಖಂಡಿತವಾಗಿಯೂ ಕೂಡ ಅದು ನಕಲಿ ನೋಟು ಅನ್ನೋದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಆ ನೋಟ್ನಲ್ಲಿ ಶಾರ್ಪ್ನೆಸ್, ಹೊಳಪು ಪ್ರತಿಯೊಂದು ಕೂಡ ಅದರಲ್ಲಿ ಇತ್ತು. ಹಾಗಾಗಿ ನೀವು ಆ ಫೋಟೋದಲ್ಲಿ ಏನು ನೋಡ್ತಾ ಇದ್ರಿ, ನಿಮ್ಮ ಮಾಮೂಲು ಕೈಗೆ ಬರುವಂತಹ ಒರಿಜಿನಲ್ ನೋಟು ಹಾಗೂ ಈ ನಕಲಿ ನೋಟು ನಡುವೆ ಯಾವ ವ್ಯತ್ಯಾಸವನ್ನು ಕೂಡ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹದ್ದೊಂದು ಈ ಒಂದು ನೋಟ್ನಲ್ಲಿ ಕಾಣ್ತಾ ಇರುವಂಥದ್ದು. ಈ ನಕಲಿ ನೋಟನ್ನು ನಿಮ್ಮ ಕೈಗೆ ಬಂದರೂ ಕೂಡ ಅದನ್ನು ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಕಡೆ ನಾವು ಹೋಗಿ ವ್ಯವಹಾರವನ್ನು ಮಾಡ್ತೇವೆ. ಅದು ನಮ್ಮ ಅಡಿಕೆಗಳನ್ನು ಮಾರಿ ಕೊಡುವಂಥ ದುಡ್ಡಾಗಿರ್ಬೋದು ಅಥವಾ ರಬ್ಬರನ್ನು ಮಾರಿ ತಗೊಳ್ಳುವಂಥ ದುಡ್ಡಾಗಿರ್ಬೋದು. ಅದು ತಗೊಂಡಾಗ ನಮಗೆ ಗೊತ್ತಿರೋದಿಲ್ಲ, ನೋಟ್ ಒರಿಜಿನಲ್ ನೋಟ್ ಅಂತ ತಗೊಳ್ತೇವೆ. ಆದರೆ ಇಲ್ಲಿ ವಿಶೇಷ ಏನಂದರೆ, ಈ ಒಂದು ನೋಟುಗಳು ನಾವು ನಕಲಿ ನೋಟ ಅಂತ ಒಂದು ತಪಾಸಣೆ ಮಾಡಲಿಕ್ಕೆ ಒಂದು ಮಿಷನ್ ಇಟ್ಟಿರ್ತೀವಿ. ಆ ಮಿಷನ್ಗಳಿಗೂ ಕೂಡ ಸಿಗದ ಹಾಗೆ ಇವರು ಪ್ಲ್ಯಾನ್ ಮಾಡಿಕೊಂಡು ಅಷ್ಟು ನೀಟಾಗಿ ಇದನ್ನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಂತೆ. ಹಾಗಾದರೆ ನಾವೇ ಊಹನೆ ಮಾಡ್ಕೊಳ್ಬೇಕು, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಲು ಅರ್ಹತೆ ಪಡೆದುಕೊಂಡಿರುವಂತಹ ನೋಟುಗಳು ಇಂತಹ ಕಳ್ಳರು ಈ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸರ್ಕಾರದ ಕೈ ಮೀರಿ ಎಲ್ಲೋ ಪ್ರಿಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಅಚ್ಚರಿ ಮೂಡಿಸುತ್ತೆ. ಮತ್ತು ಈ ಪ್ರಕರಣ ಮುಂದೆ ದೊಡ್ಡ ಮಟ್ಟದಲ್ಲಿ, ಆ್ಯಕ್ಚುಲಿ ದೊಡ್ಡ ಜಾಲ, ಇಡೀ ದೇಶದಲ್ಲಿ ದೊಡ್ಡ ಜಾಲ ಅಂತ ಹೇಳ್ಬೋದು ದಕ್ಷಿಣ ಕನ್ನಡದಲ್ಲಿ ಆಗಿರುವಂತಹ ಈ ನೋಟಿನ ಜಾಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾದರೆ ಪೊಲೀಸರು ಈ ಪ್ರಕರಣದಲ್ಲಿ ಹೇಗೆ ದಾಳಿ ಮಾಡ್ತಾರೆ? ಇದು ಬಹಳಷ್ಟು ರೋಚಕವಾದಂತಹ ಸನ್ನಿವೇಶ. ಪೊಲೀಸರು ನಕಲಿ ನೋಟ್ ಮುದ್ರಣಕ್ಕೆ ಬಳಸ್ತಿದ್ದಂತಹ ಸುಧಾರಿತ ಮುದ್ರಣ ಯಂತ್ರಗಳನ್ನು
ಜಪ್ತಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಆಗಿದೆ. ಹೇಗೆ ಇವರಿಗೆ ಮಾಹಿತಿ ಸಿಕ್ಕಿತ್ತು? ಅಂತರ್ರಾಜ್ಯ ಸಂಪರ್ಕ ಹೊಂದಿದಂತಹ ಬರೋಬ್ಬರಿ 7 ಮಂದಿ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದು ಪೊಲೀಸರಿಗೆ ಮೊದಲನೇದಾಗಿ ಗೊತ್ತಾಗುತ್ತೆ. ಎಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು? ಉಪ್ಪಿನಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಡಿಂಜೆ ಎಂಬ ನಿರ್ಜನ ಹಾಗೂ ರಹಸ್ಯ ಪ್ರದೇಶದಲ್ಲಿ ಈ ನಕಲಿ ನೋಟುಗಳನ್ನು ತಯಾರಿಸ್ತಾ ಇದ್ರು. ಕಪ್ಪು ದಂಧೆ ಬಹಳ ರಾಜಾರೋಷವಾಗಿ ನಡೀತಾ ಇತ್ತು. ಈ ಅಡ್ಡೆಯ ಕುರಿತು ಪೊಲೀಸರಿಗೆ ಮಾಹಿತಿ ಬರುತ್ತೆ. ಉಪ್ಪಿನಂಗಡಿ ಪೊಲೀಸರಿಗೆ ಮೊದಲನೇದಾಗಿ ಮಾಹಿತಿ ಬರುತ್ತೆ, ಖಚಿತ ಮಾಹಿತಿ ಸಿಗುತ್ತೆ. ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ತಕ್ಷಣವೇ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಜಂಟಿಯಾಗಿ ಅವರು ತಂಡವನ್ನು ಒಂದು ರಚನೆ ಮಾಡ್ತಾರೆ. ಅಡಿಂಜೆಯ ಈ ಒಂದು ಏನು ಕೋಟಾ ನೋಟು ರೆಡಿ ಆಗ್ತಾ ಇತ್ತು, ಆ ಸ್ಥಳಕ್ಕೆ ಅನಿರೀಕ್ಷಿತವಾಗಿ ಇವರು ದಾಳಿಯನ್ನು ನಡೆಸ್ತಾರೆ. ಆ ದಾಳಿಯ ವೇಳೆ ಸ್ಥಳದಲ್ಲಿ ಸಿಕ್ಕಾಪಟ್ಟೆ ಭಾರತೀಯ ಕರೆನ್ಸಿ ನೋಟುಗಳು ಅಲ್ಲಿ ಸಿಗ್ತದೆ. ಜೊತೆಗೆ ಮುದ್ರಿಸಲು ರೆಡಿ ಆಗ್ತಾ ಇದ್ದಂಥ ನೋಟುಗಳು, ಅದರಲ್ಲೂ ಹೈಟೆಕ್ ಪ್ರಿಂಟಿಂಗ್ಗಳನ್ನು ಅವರು ಬಳಸ್ಕೊಂಡಿದ್ರಂತೆ. ಮತ್ತು ಮುದ್ರಣ ಯಂತ್ರಗಳು, ತುಂಬ ಈಗಿನ ತಂತ್ರಜ್ಞಾನದ ಆಧುನಿಕ ಮುದ್ರಣ ಯಂತ್ರಗಳನ್ನು ಬಳಸ್ತಾ ಇದ್ದರು. ಸ್ಕ್ಯಾನರ್ಗಳು, ಜೊತೆಗೆ ನಕಲಿ ನೋಟು ತಯಾರಿಕೆಗೆ ಬಳಸುವಂಥ ವಿಶೇಷ ಕಾಗದಗಳು ಹಾಗೂ ಬಣ್ಣಗಳನ್ನು ಪೊಲೀಸರು ಕಂಡು ಅಚ್ಚರಿಗೆ ಒಳಪಟ್ಟಿದ್ದಾರೆ. ಇದನ್ನು ಹೀಗೂ ನಡೀತದಂತ ಪೊಲೀಸರಿಗೆ ಶಾಕ್ ಆಗಿದೆ. ಇದನ್ನೆಲ್ಲ ನೋಡ್ಬಿಟ್ಟು ಜಾಲವು ಕೇವಲ ಸ್ಥಳೀಯವಾಗಿ ಮಾತ್ರ ಅಲ್ಲ, ಇದರಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಹರಡ್ಕೊಂಡಿದೆ ಅನ್ನುವಂಥ ವಿಚಾರ ಪೊಲೀಸರಿಗೆ ಗೊತ್ತಾಗ್ತದೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಬೆಳಕಿಗೆ ಬರುತ್ತೆ. ದಾಳಿಯ ವೇಳೆ ಪೊಲೀಸರು ಸ್ಥಳದಲ್ಲಿದ್ದಂಥ 7 ಮಂದಿ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ 7 ಮಂದಿ ಆರೋಪಿಗಳು ಕೂಡ ಅಲ್ಲೇ ಇರ್ತಾರೆ. ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ನಡೆಯುತ್ತೆ. ಬಂಧಿತ ಆರೋಪಿಗಳು ನೆರೆಯ ಕೇರಳ ರಾಜ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಿಗೆ ಸೇರಿದವರಾಗಿರ್ತಾರೆ. ತಾವೇ ಮುದ್ರಿಸ್ತಿದ್ದಂಥ ನಕಲಿ ನೋಟುಗಳನ್ನು ಇವರು ಬೇರೆ ಬೇರೆ ಕಡೆಗೆ ದಕ್ಷಿಣ ಕನ್ನಡ ಗಡಿ ಭಾಗದ ಸಣ್ಣ ಪುಟ್ಟ ವ್ಯಾಪಾರ ಕೇಂದ್ರಗಳಿಗೆ ಅವರು ಕಳಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಇವರ ಅರೆಸ್ಟ್ ಆಗ್ತದೆ. ಒಂದು ಕಡೆಯಲ್ಲಿ ನಕಲಿ ನೋಟು ಪ್ರಿಂಟ್ ಆಗಿದ್ದು ಈಗ ದೊಡ್ಡ ಸುದ್ದಿ ಆಗ್ತಾ ಇದ್ದರೆ ನಮಗೆ ನೆನಪಾಗೋದೇನು ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳು ಬಹಳ ಇಷ್ಟು ಸುಲಭವಾಗಿ ಲೀಕ್ ಆಗ್ತದಲ್ಲ ಅಂತೇಳಿ. ಇತ್ತೀಚೆಗೆ ನೀಟ್ ಎಕ್ಸಾಮಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ವಿದ್ಯಾರ್ಥಿಗಳು ಭಾಳ ಖುಷಿಯಲ್ಲಿರ್ತಾರೆ. ಆನಂತರ ಇದ್ದಕ್ಕಿದ್ದಾಗೆ ಕ್ವಶನ್ ಪೇಪರನ್ನೇ ನಕಲಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಬಹಳಷ್ಟು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಬಹಳಷ್ಟು ಪ್ರೊಟೆಸ್ಟ್ಗಳೆಲ್ಲ ನಡೆಯುತ್ತೆ ವಿದ್ಯಾರ್ಥಿಗಳು. ಯಾಕಂದರೆ ಅಷ್ಟು ವರ್ಷ ಓದಿರ್ತಾರೆ. ಅವರು ಕೊನೆಯ ಹಂತದಲ್ಲಿ ಇನ್ನೇನು ಫಲ ಕಾಣೋ ಹೊತ್ತಲ್ಲಿ ಈ ಥರ ಆದರೆ ಯಾರಿಗೆ ಎಷ್ಟು ನೋವಾಗೋದಿಲ್ಲ ಅಂಥದ್ದು. ಇದೆಲ್ಲ ಬಹಳ ಒಂದು ಟ್ರಾನ್ಸ್ಪರೆನ್ಸಿ ಆಗಿರಬೇಕಾಗಿದ್ದು, ಬಹಳ ಗೌಪ್ಯವಾಗಿ ಕೂಡ ಇದನ್ನು ನಡಿಬೇಕು ಅಂಥ ಎಕ್ಸಾಮ್ಸು ಬಹಿರಂಗ ಆಗುತ್ತೆ. ಜೊತೆಗೆ ಇನ್ನೊಂದು ಕಡೆ ನೋಡಿ, ಈ ನೋಟ್ ಈಗ ಇದು ಎಲ್ಲಿಗೆ ಪ್ರಿಂಟ್ ಆಗಬೇಕು? RBI ಯಲ್ಲಿ ಪ್ರಿಂಟ್ ಆಗಬೇಕು. ಇದನ್ನೆಲ್ಲ ಹಾಗೆಯೇ ನಕಲಿ ಮಾಡಿಕೊಂಡು ಇದನ್ನು ತಂದು ಇಲ್ಲಿ ಉಪ್ಪಿನಂಗಡಿಯಲ್ಲಿ ಈಗ ಇದು ಪ್ರಿಂಟ್ ಆಗುವಾಗೆ ಆಗ್ತಾಯಿದ್ರೆ, ಹಾಗಾದರೆ ನಮ್ಮ ನೋಟಿಗೆ ವ್ಯಾಲ್ಯೂ ಎಲ್ಲಿ ಬಂತು? ಗಾಂಧೀಜಿಯ ಮುದ್ರಣ ಚಿಹ್ನೆ, ಫೋಟೋ ಚಿಹ್ನೆಯನ್ನು ಕೂಡ ಬಳಸಲಿಕ್ಕೆ ಸೇಮ್ ಟು ಸೇಮ್ ಬಳಸಿದ್ದಾರೆ. ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೇಮ್ ಟು ಸೇಮ್ ಬಳಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಪ್ರಕರಣಕ್ಕೆ ಇದರ ಹಿಂದೆ ಯಾರೋ ದೊಡ್ಡ ವ್ಯಕ್ತಿಗಳ ಕೈವಾಡ ಖಂಡಿತ ಇದ್ದೇ ಇರ್ತದೆ ಅಂತ ಅನ್ನಿಸ್ತದೆ. ಹಾಗಾಗಿ ಅವರೆಲ್ಲರ ಹೆಸರು ಕೂಡ ಬಹಿರಂಗ ಆದರೆ ಇನ್ನಷ್ಟು ಈಗ ಯಾರ್ಯಾರ ಹತ್ರ ಕೋಟಾ ನೋಟ್ ಇದೆಯೋ ಗೊತ್ತಿಲ್ಲ, ಯಾರ್ಯಾರ ಹತ್ರ ಇವರು ಸಪ್ಲೈ ಮಾಡಿರೋದೆಲ್ಲ ಬಂದಿದೆ ಅಂತ ಗೊತ್ತಿಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ನೋಡ್ತಾ ಇರ್ಬೋದು, ನಿಮ್ಮ ಹತ್ರನೂ ಒಂದು ಕೈಗೆ ಬಂದಿರ್ಬೋದು ಇದು ಅಲ್ವಾ? ಆ ಥರದ ವಾತಾವರಣ ಇದೆ. ಖಂಡಿತವಾಗಿಯೂ ಇದು ಸಿಕ್ಕಿರೋದಂತೂ ದೊಡ್ಡ ವಿಚಾರ. ಇಲ್ಲದಿದ್ದರೆ ಇನ್ನಷ್ಟು ಈ 500 ರೂಪಾಯಿ ನೋಟುಗಳು ಹರಿದಾಡಿರೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಜನರ ಕೈಗೆ ಸಿಕ್ಕಿರೋದು. ಆದರೆ ಅದನ್ನು ತಡೆದಿದ್ದಾರೆ ಪೊಲೀಸರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆಯೇ ಈ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೇವೆ. ಇವಾಗ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸನ್ನು ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.